ಯೂಟ್ಯೂಬ್ನಲ್ಲಿ 1,000 ಸಬ್ಸ್ಕ್ರೈಬರ್ ಮತ್ತು 4,000 ರೀಚ್ ಅವರ್ನ ಕಂಪ್ಲೀಟ್ ಮಾಡೋದು ತುಂಬ ಸುಲಭ. ನಾನು ಹೇಳುವ ಈ ಟ್ರಿಕ್ಸ್ನ ಫಾಲೋ ಮಾಡಿದರೆ ಖಂಡಿತವಾಗಿಯೂ ನೀವು ರೀಚ್ ಮಾಡಬಹುದು. ಅದೇನು ಅಂತ ನೋಡೋಣ ಬನ್ನಿ. ಇದಕ್ಕೂ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋನ ಫುಲ್ ನೋಡಿ. ನೀವು ಸ್ಕಿಪ್ ಮಾಡಿದರೆ ಮಿಸ್ ಮಾಡ್ಕೋತೀರ. ಆದ್ದರಿಂದ ನೀವು ಈ ವಿಡಿಯೋನ ಫುಲ್ ನೋಡಿ. 1,000 ಸಬ್ಸ್ಕ್ರೈಬರ್ ಮತ್ತು 4,000 ರೀಚ್ ಅವರ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಹೇಳಿ ನಾನು ಹಂತವಾಗಿ ಹೇಳಿಕೊಡ್ತೇನೆ. ಆಮೇಲೆ ನೀವೇ ಹೇಳಿ ನಿಮಗೆ ಅದು ವರ್ಕೌಟ್ ಆಯಿತಾ ಇಲ್ವಾ ಅಂತೇಳಿ ನೀವು ಹೇಳ್ಬೋದು. ಮೊದಲನೇದಾಗಿ ಈ 1,000 ಸಬ್ಸ್ಕ್ರೈಬರ್ನ ರೀಚ್ ಮಾಡೋದು ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಮೈನ್ ಪಾಯಿಂಟ್ ಏನಂದರೆ 1,000 ಸಬ್ಸ್ಕ್ರೈಬರ್. ಅದೇ ಮೊದಲು ಬೇಕಾಗಿರೋದು. ನಮಗೆ 4,000 ರೀಚ್ ಅವರ್ ನಾವು ಕಂಪ್ಲೀಟ್ ಮಾಡೋದು ತುಂಬ ಈಸಿ. ಅದನ್ನು ಆಮೇಲೆ ಹೇಳೋದು. ಮೊದಲು 1,000 ಸಬ್ಸ್ಕ್ರೈಬರ್ ಹೇಗೆ ಮಾಡೋದು ಅಂತೇಳಿ. ಫ್ರೆಂಡ್ಸ್, ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಫ್ರೆಂಡ್ಸು, ರಿಲೇಟಿವ್ಸು ಹಾಗೂ ನಿಮ್ಮ ಸ್ಕೂಲ್ ಮೇಟ್ಸು, ಕಾಲೇಜ್ ಮೇಟ್ಸು, ಈಗ ಕೆಲಸದಲ್ಲಿರುವಂಥ ಜನಗಳು ಎಲ್ಲ ನಿಮ್ಮ ನೈಬರ್ಸ್ ಎಲ್ಲರೂ ಸೇರಿ ಎಲ್ಲರ ಹತ್ರನೂ ಸ್ಮಾರ್ಟ್ಫೋನ್ ಇರುತ್ತೆ, ಎಲ್ಲರ ಹತ್ರನೂ ಯೂಟ್ಯೂಬ್ ಚಾನಲ್ ಇರುತ್ತೆ. ಅವರೆಲ್ಲರ ಹತ್ರನೂ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಆಮೇಲೆ ಮಾಡ್ತೀನಿ ಅಂದರೆ ಬಿಡಬೇಡಿ, ಅಲ್ಲೇ ನಿಂತು ಮಾಡಿಸಿ. ಅವ್ರು ಆಮೇಲೆ ಮಾಡ್ತೀನಿ ಅಂತ ಹೇಳಿ ಮರೆತು ಸೀದಾ ಹೋಗಿಬಿಡ್ತಾರೆ. ಅದಕ್ಕೋಸ್ಕರ ಅಲ್ಲೇ ನಿಂತು ಮಾಡಿಸಿ. ಸಬ್ಸ್ಕ್ರೈಬರ್ ಮತ್ತು ಈ ಹೊಸ ಜನಗಳು ಪರಿಚಯ ಆಗ್ತಾರೆ. ಅಂಥವ್ರನ್ನೂ ಅಷ್ಟೇ, ಅಂಥವ್ರ ಹತ್ರನೂ ನನ್ನ ಈ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳಿ. ಹಾಗೆ ಹೇಳಿದರೆ ನಿಮಗೆ ಸಬ್ಸ್ಕ್ರೈಬರ್ನ ಬಹಳ ಬೇಗ ರೀಚ್ ಮಾಡ್ಬೋದು. ಇಲ್ಲ ಯೂಟ್ಯೂಬು ಸಬ್ಸ್ಕ್ರೈಬರ್ನ ಮಾಡಿ ಆಯಿತು, ಈಗ ಅವ್ರನ್ನೆಲ್ಲ ಮಾಡಿ ಆಯಿತು, ಇನ್ನು ಬೇರೆ ಹೊಸ ಜನ ಅಂದರೆ ನೀವು ಅಕ್ಕಪಕ್ಕ ಅಂಗಡಿ ಪರಿಚಯದವರು, ಮಾಲು ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಇರ್ತೀರ, ಬಸ್ಸಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ. ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರನ್ನೂ ಬಿಡಬೇಡಿ ಫ್ರೆಂಡ್ಸ್, ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರ ಹತ್ರನೂ ಹೇಳಿ ಎಲ್ಲರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ನಾವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂತೇಳಿ ಕೂರೋದಕ್ಕಿಂತ ನಾವು ಒಂದು ಮಾತು ಬಾಯಿ ಬಿಟ್ಟು ಅವ್ರ ಹತ್ರನೇ ಕೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಇಲ್ಲ ನನಗೆ ಇದರಲ್ಲೇ ಬರಬೇಕು, ಅದರಲ್ಲೇ ಬರಬೇಕು, ವೀಡಿಯೋದಲ್ಲೇ ನೋಡಿ ರೀಚ್ ಮಾಡಬೇಕು ಅಂತ ಆದರೆ ಅದು ತುಂಬ ಕಷ್ಟ. ವಿಡಿಯೋ ನೋಡಿ ರೀಚ್ ಮಾಡೋವಂಥದ್ದು 1 ವರ್ಷವೂ ಆಗ್ಬೋದು, 2 ವರ್ಷವೂ ಆಗ್ಬೋದು. ಅದಕ್ಕೋಸ್ಕರ ನಾವಾಗಿ ಹೋಗಿ ಅವ್ರ ಹತ್ರನೇ ಕೇಳಿಕೊಂಡ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ನಿಮ್ಮ ವೀಡಿಯೋಗಳನ್ನ ನೋಡ್ತಾರೆ, ಫಾಲೋ ಮಾಡ್ತಾರೆ, ಲೈಕ್ ಕೊಡ್ತಾರೆ, ಕಾಮೆಂಟ್ ಕೊಡ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ಸು, ರಿಲೇಟಿವ್ಸು, ಅಕ್ಕಪಕ್ಕದ ಮನೆಯವರು, ಕೆಲಸದ ಜಾಗದಲ್ಲಿ, ಸ್ಕೂಲು ಕಾಲೇಜು ಓದ್ತಿದ್ರೆ ಅಲ್ಲಿ ಎಲ್ಲರ ಹತ್ರನೂ ನೀವು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಆವಾಗ ಮಾತ್ರ ನಿಮಗೆ 1,000 ಸಬ್ಸ್ಕ್ರೈಬರು ಇನ್ನು 1 ತಿಂಗಳಲ್ಲೇ ರೀಚ್ ಮಾಡ್ಬೋದು. ನಾನು ಈಗ ಇದನ್ನು 3 ತಿಂಗಳಿಗೆ ಹೇಳ್ತಾ ಇರೋದು. ನೀವು 1 ತಿಂಗಳಲ್ಲೇ ರೀಚ್ ಮಾಡ್ಬೋದು, 15 ದಿನದಲ್ಲೇ ರೀಚ್ ಮಾಡ್ಬೋದು, ಎಷ್ಟು ಟೈಮ್ ಬೇಕಾದರೂ ತಗೋಬೋದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗನೂ ಆಗುತ್ತೆ. ಅದು ನಿಮ್ಮ ಮಾತಿನ ಮೇಲೆ ಇರುತ್ತೆ. ನೀವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ಳೋದ್ರ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಸಾಫ್ಟಾಗಿ ಕೇಳಿ, ಸಾಫ್ಟಾಗಿ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಮತ್ತು 4,000 ರೀಚ್ ಅವರ್ ಮಾಡೋದು. 4,000 ರೀಚ್ ಅವರ್ ಮಾಡೋದು ಇದಕ್ಕಿಂತ ಈಸಿ ಕೆಲಸ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಈಗ ನಿಮ್ಮ ಮನೆಯಲ್ಲೇ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಅತ್ತೆ, ಮಾವ, ಹೀಗೆ ಎಷ್ಟೋ ಜನ ಇರ್ತಾರೆ. ಅವ್ರ ಹತ್ರ ಸ್ಮಾರ್ಟ್ಫೋನ್ ಇದೆ, ಯೂಟ್ಯೂಬ್ ಇದೆ. ಯೂಟ್ಯೂಬಲ್ಲಿ ಅವರು ಏನೇನೋ ನೋಡ್ಕೊತಾ ಇರ್ತಾರೆ, ಏನು ಪ್ರೋಗ್ರಾಮ್ಸು ಅದು ಇದು ಎಲ್ಲ ವಾಚ್ ಮಾಡ್ತಾ ಇರ್ತಾರೆ. ಆವಾಗ ಹಗಲೊತ್ತಲ್ಲಿ ಬೇಡ, ಅವರಿಗೆ ಡಿಸ್ಟರ್ಬ್ ಆಗುತ್ತೆ. ಈ ರಾತ್ರಿ ಹೊತ್ತು ಮಲಗೋ ಟೈಮಲ್ಲಿ ಅವ್ರ ಹತ್ರ ಮೊಬೈಲ್ ತಗೊಂಡು ನೀವು ಯೂಟ್ಯೂಬು ಸರ್ಚ್ ಮಾಡೋದಕ್ಕಿಂತ ಮೊದಲು ನೀವು ಒಂದು ಪ್ಲೇ ಲಿಸ್ಟನ್ನ ಸೆಟ್ ಮಾಡ್ಕೋಬೇಕು. ಪ್ಲೇ ಲಿಸ್ಟನ್ನ ಹೇಗೆ ಸೆಟ್ ಮಾಡ್ಕೋಬೇಕು ಅಂದರೆ, ಲಾಂಗ್ ವೀಡಿಯೋಗಳನ್ನೇ ಬೇರೆ, ಶಾರ್ಟ್ ವೀಡಿಯೋಗಳನ್ನೇ ಬೇರೆ,
ಶಾರ್ಟ್ಸ್ನ ಬೇರೆ, ಹೀಗೆ ಬೇರೆ ಬೇರೆ ಪ್ಲೇ ಲಿಸ್ಟ್ನ ಮಾಡ್ಕೋಬೇಕು. ನೀವು ಯಾವುದ್ರ ಬಗ್ಗೆ ವೀಡಿಯೋ ಮಾಡಿರ್ತೀರೋ ಅಂಥದ್ದು ರಿಲೇಟಿವ್ ಆಗಿರುವಂಥ ಎಲ್ಲ ವೀಡಿಯೋಗಳನ್ನ ಪ್ಲೇ ಲಿಸ್ಟಲ್ಲಿ ಹಾಕಿಡಬೇಕು. ಒಂದೊಂದೇ ಡಿವೈಡ್ ಮಾಡಿ ಪ್ಲೇ ಲಿಸ್ಟಲ್ಲಿ ಹಾಕಿಡಿ. ಪ್ಲೇ ಲಿಸ್ಟಲ್ಲಿ ಹಾಕಿದ ಮೇಲೆ ನೀವು ಯಾರ್ದೋ ಒಂದು ಮೊಬೈಲ್ ತಗೊಳ್ಳಿ. ಆ ಮೊಬೈಲಲ್ಲಿ ಮೊದಲು ಯೂಟ್ಯೂಬ್ ಓಪನ್ ಮಾಡಿ, ಅದರಲ್ಲಿ ನಿಮ್ಮ ಚಾನಲ್ನ ಓಪನ್ ಮಾಡಿ, ನಿಮ್ಮ ಪ್ಲೇ ಲಿಸ್ಟ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇ ಲಿಸ್ಟ್ನ ಓಪನ್ ಮಾಡ್ಕೊಂಡಾದಮೇಲೆ ಮೊದಲು ಒಂದು ವೀಡಿಯೋನ ಪ್ಲೇ ಮಾಡಿ. ಒಂದು ವೀಡಿಯೋನ ಪ್ಲೇ ಮಾಡಿ ಆದಮೇಲೆ ಅದರ ಮೇಲ್ಗಡೆ ಒಂದು ಸೆಟ್ಟಿಂಗ್ಸ್ ಬಟನ್ ಬರುತ್ತೆ, ಫ್ಲವರ್ ಥರ ಒಂದು ಸೆಟ್ಟಿಂಗ್ಸ್ ಬಟನ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದ ಮೇಲೆ ಅದರಲ್ಲಿ ಪ್ರೆಸ್ ಮಾಡಿ. ಅದು ಪ್ರೆಸ್ ಆದಮೇಲೆ ಅದರಲ್ಲಿ ಪ್ಲೇ ಬ್ಯಾಕ್ ಟೈಮ್ ಅಂತ ಇರುತ್ತೆ. ಪ್ಲೇ ಬ್ಯಾಕ್ ಟೈಮ್ ಅಂತಿದೆ. ಆ ಪ್ಲೇ ಬ್ಯಾಕ್ ಟೈಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದರಲ್ಲಿ ಟೈಮಿಂಗ್ಸ್ ತೋರಿಸುತ್ತೆ. 25, 50, 1 ಅಲ್ವಾ, 25, 0.5, 1, 1.5, 2 ಹೀಗೆ ಅದರಲ್ಲಿ ಟೈಮಿಂಗ್ಸ್ ತೋರಿಸ್ತಾ ಇರುತ್ತೆ. ಆ ಟೈಮಿಂಗ್ಸ್ನ ನೀವು ಫುಲ್ ಇಡಬೇಡಿ, ಮೀಡಿಯಮ್ ಆಗಿ ಇಡಬೇಡಿ, ಫುಲ್ಲು ಕಡಿಮೆ ಮಾಡಿ. 0.25 ಇದೆಯಲ್ಲ ಅದನ್ನು ಮಾಡಿ. ಅದನ್ನು ಮಾಡಿ ಆದಮೇಲೆ ಅದರಲ್ಲಿ ಪ್ಲೇ ಮಾಡಿ. ನೀವು ಒಂದು 10 ನಿಮಿಷದ ವೀಡಿಯೋ ಪ್ಲೇ ಮಾಡಿ. ಅದು 10 ನಿಮಿಷ, ಈಗ ಒಂದು 7-7.5 ನಿಮಿಷ, ಈಗ ನಂದೊಂದು 7.5 ನಿಮಿಷ ವೀಡಿಯೋ ಇದೆ. ಅದನ್ನು ಪ್ಲೇ ಮಾಡಿದರೆ ನಿಮಗೆ ಒಂದು ವೀಡಿಯೋ ಮುಗಿಯೋಷ್ಟರಲ್ಲಿ 30 ಮಿನಿಟ್ಸ್ 30 ನಿಮಿಷಗಳ ವಾಚ್ ಅವರ್ ಸಿಗುತ್ತೆ. 7.5 ನಿಮಿಷದ ವೀಡಿಯೋ 30 ನಿಮಿಷದ ವಾಚ್ ಅವರ್ ಸಿಗುತ್ತೆ. ಹಾಗೆ ಒಂದು ಮೊಬೈಲ್ನಲ್ಲಿ 30 ಬೆಳಿಗ್ಗೆ, ಈಗ ನೈಟ್ ಮಲಗುವಾಗ ಆನ್ ಮಾಡಿ ಇಟ್ಬಿಡಿ ಪ್ಲೇ ಲಿಸ್ಟನ್ನು. ಬೆಳಗ್ಗೆ ಆಗುವಷ್ಟರಲ್ಲಿ ಅದು ನಿಮ್ಮ ವಾಚ್ ಅವರ್ ಎಲ್ಲಿಗೋ ತಗೊಂಡೋಗಿರುತ್ತೆ. ಹಾಗೆ ಒಂದು ಮೊಬೈಲ್ ಅಲ್ಲ, ಎಲ್ಲ ಮೊಬೈಲು ಫ್ರೀಯಾಗೇ ಇರುತ್ತೆ ನೈಟ್ ಟೈಮಲ್ಲಿ. ಎಲ್ಲ ಮೊಬೈಲಲ್ಲೂ ಪ್ಲೇ ಮಾಡಿ ಬಿಟ್ಬಿಡಿ. ವಾಚ್ ಅವರ್ನ ಕಡಿಮೆ, ವಾಚ್ ಟೈಮು ಇದೆಯಲ್ಲ ಅದನ್ನು ಕಡಿಮೆ ಮಾಡಿ ಇಟ್ಕೊಳ್ಳಿ. ಆವಾಗ ವಾಚ್ ಅವರ್ ಬೇಗ ರೀಚ್ ಆಗೋಗುತ್ತೆ. ಇದನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಒಂದು 30 ದಿನದೊಳಗೆ 4000 ವಾಚ್ ಅವರು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಈ 30 ನಿಮಿಷ ವಿಡಿಯೋ, ಈಗ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಉಪಯುಕ್ತವಾದಂಥ ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಧನ್ಯವಾದಗಳು. ಇದಕ್ಕೂ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕಲೀರಿ. ಯಾವ ವಿಡಿಯೋ ನೋಡ್ತೀರೋ ಆ ವಿಡಿಯೋಗಳನ್ನೆಲ್ಲ ನೀವು ಯಾರು ಹಾಕಿರ್ತಾರೋ ಅವ್ರನ್ನ ವೀಡಿಯೋ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಅವರು ಸಬ್ಸ್ಕ್ರೈಬು, ವಾಚ್ ಅವರು ಹಾಗೂ ಈಗ ಎಕ್ಸೆಟ್ರಾ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ವೀಡಿಯೋ ನೋಡೋದು ಮಾತ್ರ ಅಲ್ಲ, ಎಲ್ಲದನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕು, ಶೇರ್ ಮಾಡಿ.